ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂಥರ ಈಸಿ ರೆಸಿಪಿ. ಯಾಕಂದರೆ ನಾವು ವೀಕೆಂಡಿಗೆ ಹೊರಗಡೆ ಹೋಗಿದ್ವಿ. ಸೊ ಮಂಡೇ ಮಾರ್ನಿಂಗ್ ಬಂದ್ವಿ ಬೆಳಗ್ಗೆ. ಸೊ ಬಿಸಿ ಬಿಸಿಯಾಗಿ ಒಂದು ಮಿಕ್ಸ್ ತರಕಾರಿ ಸಾಂಬಾರ್, ಆಮೇಲೆ ಒಂದು ರೈಸ್ ಮಾಡಿಬಿಟ್ಟು ಬೇಗ ಬೇಗ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿದೆ. ಸೊ ಇಲ್ಲಿ ಎಲ್ಲ ತರಕಾರಿನೂ ನಾನು ಹೆಚ್ಕೊಂಡು ನೀರಲ್ಲಿ ಬೇಯಿಸೋಕ್ಕಿಟ್ಕೊಂಡಿದ್ದೀನಿ. ಅದಾಗೋವರೆಗೂ ಒಂದು ಮಿಕ್ಸಿ ಜಾರಲ್ಲಿ ಕಾಯಿ, ಆಮೇಲೆ ಸಾಂಬಾರು ಪುಡಿ, ಖಾರ, ಉಪ್ಪು, ಹುಳಿ ಎಲ್ಲವನ್ನು ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೊಂಡು ಬರ್ತೀನಿ. ಈ ರೆಸಿಪಿ ತುಂಬ ಈಸಿ, ಹಾಗೆ ಎವ್ರಿಡೇ ಮಾಡೋವಂಥದ್ದೇ. ಸೊ ಏನು ವಿಶೇಷ ಇಲ್ಲ, ಬಟ್ ಸ್ಟಿಲ್ ಇದು ತುಂಬ ರುಚಿ ಇರುತ್ತೆ. ಸೊ ಇಲ್ಲೆಲ್ಲ ತರಕಾರಿ ಬೇಯ್ದಾಗಿದೆ. ಈಗ ನಾನು ಈ ಮಿಶ್ರಣವನ್ನು ಸೇರಿಸ್ಕೋತೀನಿ ಇದಕ್ಕೆ. ಸೊ ಮುಂದೆ ನಾನು ನಿಮಗೆ ತೋರಿಸ್ತೀನಿ ನಾವು ಈ ವೀಕೆಂಡಿಗೆ ಎಲ್ಲಿ ಹೋಗಿದ್ವಿ ಅಂತ. ನಮ್ಮ ಫ್ರೆಂಡ್ ಒಬ್ಬರ ಜೊತೆ ರೋಡ್ ಟ್ರಿಪ್ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಸೊ ಇದು ಸ್ವಲ್ಪ ಹೊತ್ತು ಆಗಲಿ, ಅಲ್ಲಿವರೆಗೂ ಬನ್ನಿ ನಾವು ಒಂದು ಸ್ಮಾಲ್ ಟ್ರಿಪ್ ವ್ಲಾಗ್ನ ನೋಡ್ಕೊಂಡು ಬರೋಣ. ಸೊ ನಾವು ಬೆಳಗ್ಗೆ ಒಂದು 8 ಗಂಟೆಗೆ ಮನೆಯಿಂದ ಹೊರಟು ಸ್ವಲ್ಪ ಹೊತ್ತಾದಮೇಲೆ ತಿಂಡಿ ಮಾಡೋಣ ಅಂತ ಇಲ್ಲಿ ಕೃಷ್ಣ ಕೇಶವ್ ಅಂತ ಒಂದು ಬ್ಯಾಂಗ್ಳೂರ್ ಟು ತುಮಕೂರು ಹೈವೇ ಅನಿಸುತ್ತೆ, ಅಲ್ಲಿ ನಿಲ್ಲಿಸಿದ್ವಿ. ನನಗೆ ರೋಡು ಅದೆಲ್ಲ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದು ಹೋಟೆಲ್ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು, ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಸ್ವಲ್ಪ 1-2 ಅವರ್ಸ್ ಜರ್ನಿ ಆದಮೇಲೆ ಮತ್ತೆ ಎಳ್ನೀರು ಕುಡಿದ್ವಿ. ಹಾಗೆ ಮುಂದೆ ಬರ್ತಾ ಸ್ವಲ್ಪ ರೋಡ್ ಹಾಳಾಗಿತ್ತು ಅಂತ ಒಂದು ಡೈವರ್ಷನ್ ತೊಗೊಂಡು ಒಂದು ಘಾಟ್ ಸೆಕ್ಷನಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು, ವ್ಯೂ ಮಾತ್ರ ಸಖತ್ತಾಗಿತ್ತು. ಎಷ್ಟು ನಾನು ವೀಡಿಯೋ ತೆಗೆದ್ರೂ ಕಮ್ಮಿನೇ ಅನ್ನಿಸ್ತಾ ಇತ್ತು, ಅಷ್ಟು ಹಸಿರು. ತುಂಬ ದಿನ ಆಗಿತ್ತು ನಾನು ಈ ಥರ ಹೊರಗಡೆ ಬಂದು ಈ ಥರ ವ್ಯೂ ನೋಡಿ. ಸೊ ತುಂಬ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಹಸಿರು ಗಿಡ, ಬ್ಲೂ ಸ್ಕೈ, ತಂಪು ಗಾಳಿ, ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು ಈ ವಾತಾವರಣದಲ್ಲಿ ಟ್ರಾವೆಲ್ ಮಾಡಿ. ಸೊ ಇದಿಷ್ಟೆಲ್ಲ ನೋಡ್ಕೊಂಬರೋಷ್ಟೊತ್ತಿಗೆ ನಮ್ಮದು ಹುಳಿ ಇಲ್ಲಿ ರೆಡಿಯಾಗಿದೆ. ಸೊ ಹುಳಿಗೆ ನಾನೀಗ ಒಗ್ಗರಣೆನ ಮಾಡಿಕೊಂಡು ಒಗ್ಗರಣೆ ಕೊಟ್ಕೋತೀನಿ. ಇದಿಷ್ಟು ಆದರೆ ಅನ್ನ ಹುಳಿ ರೆಡಿ. ಸೊ ಬಾಕ್ಸಿಗೆ ಅಥವಾ ಬೆಳಗ್ಗೆ ಊಟಕ್ಕೆ ನೀವು ತಗೋಬೋದು. ಸೊ ಹಾಗೆ ಮುಂದೆ ಬರ್ತಾ ನಾವು ಇನ್ನೊಂದು ಕಡೆ ಬ್ರೇಕ್ ಕೊಟ್ವಿ. ಅದಾದಮೇಲೆ ಗುಂಡ್ಯಕ್ಕೆ ಬಂದ್ವಿ. ಇಲ್ಲಿ ಗುಂಡ್ಯ ಬರೋಷ್ಟೊತ್ತಿಗೆ ಒಂದು 4 ಗಂಟೆ ಏನೋ ಆಗಿತ್ತು. ಸೊ ಗುಂಡ್ಯದಲ್ಲಿ ಬಜ್ಜಿ ಆಮೇಲೆ ನೀರು ದೋಸೆ ತಿಂದ್ವಿ. ನಾನು ಫೋನ್ ತೆಗೆದು ಬಜ್ಜಿನ ಫೋಟೋ ತೆಗೆಯೋಷ್ಟೊತ್ತಿಗೆ ಬಜ್ಜಿ ಪ್ಲೇಟೇ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಫಸ್ಟ್ ಶಾಪೇ ಬಜ್ಜಿ ಶಾಪು, ತುಂಬ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮುಂದೆ ಹೋದರೆ KT ಕಲ್ಲಡ್ಕ ಟೀ ಕುಡಿದ್ವಿ, ಸಖತ್ತಾಗಿತ್ತು. ನೋಡ್ತಿದ್ದೀರಲ್ಲ ಕಲರ್ ಡಿಫ್ರೆಂಟಾಗಿ ಹೆಂಗೆ ಬಂದಿದೆ. ಸೊ ಹಾಗೆ ಮುಂದೆ ಹೋಗಿ ನಾವು ಸಂಜೆ ಒಂದು 9 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ ದೇವಸ್ಥಾನ. ಟ್ರಾವೆಲ್ ಅಂತೂ ತುಂಬ ಚೆನ್ನಾಗಿತ್ತು, ಜರ್ನಿ ತುಂಬ ಚೆನ್ನಾಗಿತ್ತು, ವ್ಯೂ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ದೇವಸ್ಥಾನ ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಯಾವ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಏನೇನು ವಿಶೇಷತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಒಳಿತಾಗಲಿ, ಶುಭವಾಗಲಿ.